ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ. ಸಿಂದಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಲಾಗಿದೆ ಎಂದು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಸಂಘಟನೆಯ ಪದಾಧಿಕಾರಿಗಳು ವಿಜಯಪುರ ಜಿಲ್ಲೆ ಹಾಗೂ ಸಿಂದಗಿ ತಾಲೂಕು ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಕೇಶ್ ಕಾಂಬ್ಳೆ ರಾಜ್ಯ ಸಂಘಟನಾ ಸಂಚಾಲಕರು, ಉಮೇಶ್ ದೊಡ್ಮನಿ ಜಿಲ್ಲಾ ಸಂಚಾಲಕರು, ಶಿವಾನಂದ್ ಶರ್ಮಾ ತಾಲೂಕು ಸಂಚಾಲಕರು, ಜಯಶ್ರೀ ನಾಟಿಕಾರ್ ಮಹಿಳಾ ಒಕ್ಕೂಟ ಸಂಚಾಲಕರು ತಾಲೂಕು ಘಟಕ ಸಿಂದಗಿ, ಜಾಫರ್ ಇನಾಮದಾರ್ ತಾಲೂಕು ಕಾರ್ಯದರ್ಶಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಾಲೂಕು ಘಟಕ ಸಿಂದಗಿ ಹಾಗೂ ಇನ್ನಿತರ ಮುಖಂಡರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ ಲೋಕೋಪಯೋಗಿ ಅಧಿಕಾರಿ ಅರುಣ್ ಕುಮಾರ್ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಹಾಗೂ ಮಾನ್ಯ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಮಾನ್ಯ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ ಅವರು ಈ ಕುರಿತು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಧರ್ ರುಕುಂಪುರ್, ಪರಶುರಾಮ್ ಮೇಲಿನ್ಮನಿ, ಮಹಾಂತೇಶ್ ಸೋಂಪುರ್, ಅಪ್ಪ ಸಾಹೇಬ್ ಬೈರಾಮಡಗಿ, ಜಾಫರ್ ಇನಾಮದಾರ್, ವಿಶ್ವನಾಥ್ ಕಣಮೇಶ್ವರ್, ಶ್ರೀದೇವಿ ಅರಳಗುಂಡಗಿ, ಮಧು ಬಂಡಿವಟ್ಟರ್, ಅನಿಲ್ ಸುರಗಿಹಳ್ಳಿ ಹಾಗೂ ಇನ್ನಿತರ ಸಂಘಟನಾ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ನಮ್ಮ ಹೋರಾಟದ ಉದ್ದೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಏನು ನಿನ್ನೆ ತಾನೇ ನಮ್ಮ ಸಂಘಟನೆ ನೂತನ ಪದಾಧಿಕಾರಿಗಳನ್ನು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಪದಾಧಿಕಾರಿ ಮಾಡೋ ಒಂದು ಸಮಾರಂಭದಲ್ಲಿ IBL ಇರುವಂಥ ತಾಲೂಕಾ ಲೋಕೋಪಯೋಗಿ ಅಧಿಕಾರಿ ಒಂದು PWD ಆಫೀಸಕ್ಕೆ ನಾವು ಹೋಗಿ ಭೇಟಿಯನ್ನು ಕೊಟ್ಟಾಗ ಒಳಗಡೆ ಹೋದಾಗ PWD ಏನೋ ತಾಲೂಕು ಆಫೀಸರ್ ಏನಿದ್ದನೋ ಅವನ ಜೊತೆ ಒಂದು ಸ್ವಲ್ಪ ನಾವು ಚರ್ಚೆ ಮಾಡಿದಾಗ ನಾವು ಒಳಗಡೆ ನಾವು ವಿಶ್ವರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿ ತಾಲೂಕು ಅಧಿಕಾರಿಗೆ PWD ಅವರಿಗೆ ಕೇಳಿದಾಗ ಇಲ್ಲರಿ ನಾವೆಲ್ಲೋ ಅಲ್ಲಿ ಬೇರೆ ಕಡೆ ಇಟ್ಟಿದ್ದೀವಿ ಅಂತಂದರು. ಅಂದರೆ ನಮಗಲ್ಲಿ ಏನೋ ಒಂದು ಲೋಪದೋಷ ಕಾಣ್ತು. ಲೋಪದೋಷ ಕಾಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ಕೊಂಡು ಸರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಎಲ್ಲಿಟ್ಟಿರಿ ಕೊಡ್ತಿರೋ ಏನು ನಾವೇ ಹುಡುಕಾಡೋಣ ಅಂತ ಹೇಳಿದ್ದೀವಿ. ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಸಂಚಾಲಕರು ಫೋಟೋವನ್ನು ಹುಡ್ಕೊಂಡ್ರು. ಒಂದು ಯಾವುದೋ ಟೇಜರಿ ಮೂಲಿ ಮೇಲ್ಗಡೆ ಇಟ್ಟು ನಮ್ಮಲ್ಲಿ ದಾಖಲೆ ಸಮೇತ ಇದ್ದಾವೆ. ಒಂದು ಮೂಲೆಯಲ್ಲಿ ಇಟ್ಟು ಅದ್ರ ಕೆಳಗಡೆ ಫೈಲ್ಗಳನ್ನು ಇಟ್ಟು ಅದ್ರ ಕೆಳಗಡೆ ಮ್ಯಾಲ ಏನೋ ಅವ್ರ ಆಫೀಸ್ ಡಾಕ್ಯುಮೆಂಟ್ ಇಟ್ಟು ಬಾಬಾ ಸಾಹೇಬ್ ಫೋಟೋ ಮುಂದೆ ಕೆಳಗೆ ಇಟ್ಟಾರ. ಕೆಳಗಡೆ ನಾವು ಫೋಟೋವನ್ನು ತೆಗೆದು ನೋಡಿದಾಗ ಹಾರವನ್ನು ಹಾಕಿ ಒಂದು ಸತತ 1 ವರ್ಷ ಮ್ಯಾಲಾಗಿರ್ಬೋದು ಹಾರವನ್ನು ಬಾಬಾ ಸಾಹೇಬ್ ಅವರ ಒಂದು ಪುತ್ಥಳಿಗೆ ಪೂರ ಮುಖಕ್ಕುಂಬ ಒಂದು ಅಸಹ್ಯ ಆದತ್ತ ಘಟನೆ ಇವತ್ತು ತಾಲೂಕು PWD ಆಫೀಸರ್ ಮಾಡಿದ್ದಾನೆ. ಅವ ನಮ್ಮ ನೋಡಿದಾಗ ಹೋರಾಟಗಾರರಿಗೆ ನಮ್ಮ ಸಂಘಟನೆಗಾರರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀವಿ. ನಮ್ಮ ಆಕ್ರೋಶವನ್ನು ಏನಿತ್ತಪ್ಪ ಅಂತಂದ್ರೆ ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಲೆಜ್ ಆಫ್ ಪರ್ಸನ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅವರಿಗೆ ಆಲ್ ಇಂಡಿಯಾ ಹೇಳ್ತದೆ, ವಿಶ್ವರತ್ನಕ್ಕೆ ಕರೀತಾರೆ. ನೀವು ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ನೀವು ಒಂದು ತಾಲೂಕು PWD ಆಫೀಸರ್ ಆಗಿ ನಿಮ್ಮಂಥವ್ರೆ ಈ ರೀತಿ ತಪ್ಪು ಮಾಡಿದಾಗ ನೀವು ಯಾವ ರೀತಿ ಉದ್ದೇಶಪೂರ್ವಕ ಮಾಡಿದಿರೋ ಏನು ಇದು ಅಂದಾಗ ನಮ್ಮ ಕಣ್ಣಿಗೆ ಕಂಡು ಬಂದಂಥ ವಿಷಯ ಇವರು ಉದ್ದೇಶಪೂರ್ವಕವಾಗಿಯೇ ಆ ಫೋಟೋವನ್ನು ಅಲ್ಲಿ ಇಟ್ಟು ಅವಮಾನವನ್ನು ಮಾಡಿದ್ದಾರೆ. ತಪ್ಪು ಶಿಕ್ಷೆ ಆಗಬೇಕು, ಅವನ ಮೇಲೆ ಗಡಿಪಾರ ಆಗಬೇಕು, ಅವನಿಗೆ ಕಾನೂನುಬದ್ಧವಾಗಿ ಅವನ ಮೇಲೆ ದೇಶದ್ರೋಹಿ ಕೇಸ್ ಹಾಕಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಅವನ ಮೇಲೆ ಲೋಕೋಪಯೋಗಿ ಇಲಾಖೆ ಏಡಬಲಿಯಾದಂತಹ ಶ್ರೀ ಅರುಣ್ ಕುಮಾರ್ ಅವನನ್ನು ಒಂದು ಕಾನೂನು ಬಂಧನಕ್ಕೆ ತೆಗೆದುಕೊಂಡು ಅವನಿಗೆ ಕಾನೂನು ರೀತಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಸಂಘಟನೆಯಿಂದ ನಾವು ಒತ್ತಾಯಿಸ್ತೇವೆ. ಇವತ್ತಿನ ದಿವಸ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದ ಉದ್ದೇಶ ನಮ್ಮ ಸಿಂದಗಿಯ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರವಾಗಿರ್ತಕ್ಕಂಥ ಅರುಣ್ ಕುಮಾರ್ ಸಾಹೇಬರು ಏನಪ್ಪ ಅಂತಂದರೆ ಈ ದೇಶಕ್ಕೆ ಒಬ್ಬ ಕಟ್ಟ ಕಡೆಯೂ ಕೂಡ ವ್ಯಕ್ತಿಯೂ ಕೂಡ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂಥವ್ರನ್ನ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಸಂಘಟನೆ ಒಂದು ಆಗ್ರಹ ಏನಿದೆಯಪ್ಪ ಅಂತಂದರೆ
ಅವರನ್ನು 24 ಗಂಟೆಗಳ ಒಳಗಾಗಿ ಅವರನ್ನು ಅರೆಸ್ಟ್ ಮಾಡಬೇಕು, ಅವರಿಗೆ ದೇಶದ್ರೋಹಿ ಕೇಸ್ ಹಾಕಬೇಕು ಮತ್ತು ಸರ್ಕಾರಿ ಸೇವೆಯಿಂದ ಸಂಪೂರ್ಣವಾಗಿ ವಜಾ ಮಾಡಬೇಕಂತದ್ದು ಕೂಡ ನನ್ನದೊಂದು ಆಗ್ರಹ ಇದೆ. आज जो है सिंदगी शहर यानी कि PWD डिपार्टमेंट के अंदर जो है इतनी एक शर्मनाक वाक़यात पेश आया कि आज मुझे बोलने के लिए मुझे अफसोस एक शर्म आ रही है आज, क्योंकि डॉक्टर बाबा साहेब अम्बेडकर जो है सिर्फ दलितों के नहीं, दलितों के जितने उतने भी मुसलमानों के हैं डॉक्टर बाबा साहेब अम्बेडकर। ऐसी शख्सियत यानी कि डॉक्टर बाबा साहेब अम्बेडकर ने संविधान लिखा है केवल सिर्फ और सिर्फ दलितों के लिए नहीं, दलितों के भी लिखा है, मुसलमानों के भी लिखा है और जो है हिंदू समाज के भी लिखा है। दलित हर लाइन जितने भी जाते हैं भारत देश के अंदर उनको भी जो है बराबर का हक जो दिया है वो डॉक्टर बाबा साहेब अम्बेडकर ने दिया है। आज जो है ऐसी शख्सियत को जो है एक उनको एक शर्मनाक वाक़या यानी कि उनको एक अपमान करें, उनका फ़ोटो जो है एक अच्छी सी दीवार के ऊपर जो इनको तस्वीर लटकाना है यानी कि तस्वीर बिठाना है। डॉक्टर बाबा साहेब अम्बेडकर की फ़ोटो को लेकर जाकर जो है एक टेजरी के ऊपर उसके ऊपर जो है डॉक्यूमेंट रख रहे हैं, कई महीने से पड़े बोलकर जो हमारे राकेश भाई बता रहे हैं। ये बेहद जो है कानून का वायलेशन हुआ है, सबसे पहले संविधान का वायलेशन हुआ है। इसीलिए जो है उन अधिकारियों के ऊपर जो है सख्त से सख्त जो है इनके ऊपर एक्शन लेना है और उनके ऊपर देशद्रोह का मामला लगाना है और इनको जो है कर्नाटक नहीं बल्कि जो है भारत से उनको गड़ी पार करना है। क्यों ಅವ್ರೇನು ಫೋಟೋ ತೆಗೆದು ಕೆಳಗಿಟ್ರ BR ಅಂಬೇಡ್ಕರ್ ಅವ್ರದ್ದು, ಅವ್ರಿಗೆ ಹೆಂಗೆ ತೆಗೆದಿಟ್ರೆ ಅದೇ ಥರ ಅವ್ರಿಗೂ ಊರು ಬಿಟ್ಟು ಆಚೆ ಹಾಕ್ಬೇಕಂತ ನಮ್ದು ಅಷ್ಟೇ ರಿಕ್ವೆಸ್ಟ್ ಆಗಿ.